ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸತ್ತೀವಿ. ಇದನ್ನು ಬರೀ 10 ನಿಮಿಷದೊಳಗನ್ನ ಮಾಡ್ಕೋಬೋದು. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದನ್ನು ಮಾಡೋಕ್ಕೆ ಮೊದಲಿಗೆ 1 ಕಪ್ ಆಗುವಷ್ಟು ಬಾಂಬೆ ರವೆ ತಗೋರಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀವು ತಗೋಬೋದು. ನಾನಿಲ್ಲಿ 1 ಕಪ್ ಬಾಂಬೆ ರವೆಗೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕತ್ತೀನಿ. ನಾನು ತೊಗೊಂಡಿರುವಂಥ ಮೊಸರು ಹುಳಿ ಇರೋದ್ರಿಂದ ನಾನು ಅರ್ಧ ಕಪ್ ಹಾಕೀನಿ. ಈಗ ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ಹಾಕಿರುವಂಥ ಮೊಸರು, ರವೆ ಮತ್ತು ನೀರು ಕರೆಕ್ಟಾಗಿ ಮಿಕ್ಸ್ ಆಗೋಂಗೆ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೂ ಹಾಕಿ ಇದನ್ನು ಚೆಂದಾಗ ಕಲಸಿ ತಗೋರಿ. ಟೋಟಲಾಗಿ ನಾನು ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕೀನಿ. ಈಗ ಇದನ್ನು ಇನ್ನೊಂದು ಸಲ ಚೆಂದಾಗ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ದಿನಾಲೂ ನೀವು ಒಂದೇ ಥರ ನಾಷ್ಟ ತಿಂದು ಬೇಜಾರಾಗಿತ್ತಂದ್ರೆ ಇದನ್ನು ಖಂಡಿತ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಭಾಳ ಸೂಪರ್ ಆಗಿರ್ತೈತಿ. ಈಗ ನೋಡ್ರಿ 10 ನಿಮಿಷ ಆದಮೇಲೆ ಇದನ್ನು ಇನ್ನೊಂದು ಸಲ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಮೊಸರು ಮತ್ತು ನೀರೊಳಗೆ ರವೆ ಕರೆಕ್ಟಾಗಿ ನೆನೆದೈತಿ. ಈಗ ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡೋಣ. ನಾನಿಲ್ಲಿ ಒಂದು ಉಳ್ಳಾಗಡ್ಡಿ, ಟೊಮೆಟೊ, ಕ್ಯಾರೆಟ್ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ತುರಿದಿರುವಂಥ ಹಸಿ ಶುಂಠಿ ಹಾಕತ್ತೀನಿ. ನಿಮ್ಗೆ ಇಷ್ಟ ಇರುವಂಥ ಯಾವುದಾದ್ರೂ ವೆಜಿಟೇಬಲ್ಸ್ನು ಇದ್ರೊಳಗೆ ಹಾಕ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡಿರಿ. ಅದಕ್ಕಿಂತ ಮುಂಚೆ ಇದ್ರೊಳಗೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಇದು ದೋಸೆ ಬ್ಯಾಟರ್ಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಆ ರೀತಿ ಇದನ್ನು ಕಲಸಿ ತಗೋರಿ. ಈ ಬ್ಯಾಟರ್ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಆಗೈತಿ. ಇದ್ರೊಳಗೆ ಸ್ವಲ್ಪ ಸೋಡಾ ಹಾಕ್ರಿ. ಚಿಟಿಕೆ ಸೋಡಾ ಹಾಕಿ ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಇನ್ನೊಂದು ಸಲ ಚೆಂದಾಗ ಕಲಸಿ ತಗೋರಿ. ಈ ಬ್ಯಾಟರ್ ಈಗ ಕರೆಕ್ಟಾಗಿ ರೆಡಿ ಆಗೈತಿ. ಈಗ ನಿಮ್ಗೆ ಬೇಕಾಗಿರುವಂಥ ಸೈಜ್ ಒಳಗೆ ಇವನ್ನ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಮುಂಚೆನೇ ನಾನು ಗ್ಯಾಸ್ ಮೇಲೆ ಒಂದು ತವಾ ಬಿಸಿ ಮಾಡೋಕ್ಕಿಟ್ಟಿದ್ನಿ. ತವಾ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ಈಗ ದೊಡ್ಡ ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಈ ಬ್ಯಾಟರ್ ಹಾಕ್ರಿ. ಇದಕ್ಕಿಂತ ಇದನ್ನು ದೊಡ್ಡ ಸೈಜ್ ಒಳಗೆ ಮಾಡಿ ತೊಗೊಂಡ್ರೆ ಇದನ್ನು ಹೊಳಸ್ಬೇಕಾದ್ರೆ ಇವು ಮುರಿತಾವು. ಹಾಗಾಗಿ ಇದನ್ನು ಸಣ್ಣ ಸೈಜ್ ಒಳಗನ್ನ ಮಾಡಿ ತಗೋರಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಾಗಿಟ್ಟ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ರಿಂದ 15 ಸೆಕೆಂಡ್ ಈ ಥರ ಬೇಯಿಸಿ ತಗೋರಿ. 10 ರಿಂದ 15 ಸೆಕೆಂಡ್ ಆದಮೇಲೆ ಇದ್ರ ಮೇಲೆ ಎಣ್ಣೆ, ತುಪ್ಪ ಯಾವುದಾದ್ರೂ ಹಚ್ಚಿರಿ. ಇದು ಒಂದು ಸೈಡ್ ಬೆಂದೈತಿ ಅಂತ ಅನಿಸಿದಾಗ ಇನ್ನೊಂದು ಸೈಡ್ನು ಹೊಳಸಿ ಹಾಕ್ರಿ. ಇವನ್ನ ಜಾಸ್ತಿ 2 ಸೈಡ್ ಹೊಳಸ್ಬೇಡ್ರಿ, ಯಾಕಂದರೆ ಇವು ಭಾಳ ಸಾಫ್ಟ್ ಆಗಿರೋದ್ರಿಂದ ಮುರಿಯೋ ಸಾಧ್ಯತೆ ಇರ್ತೈತಿ. ಈ ಥರ ಇವನ್ನ 2 ಸೈಡ್ ಬೇಯಿಸ್ಕೊಂಡು ತೊಗೊಂಡ್ರೆ ಸಿಂಪಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯ್ತು ನೋಡ್ರಿ. ಇದ್ರ ಜೊತೆಗೆ ಯಾವುದಾದ್ರೂ ಪಲ್ಯ, ಚಟ್ನಿ ಇಲ್ಲಾಂದ್ರೂ ನಡಿತೈತಿ ನೋಡ್ರಿ. ಇವನ್ನ ಹಂಗನೂ ತಿನ್ಬೋದು, ಅಷ್ಟು ರುಚಿಯಾಗಿರ್ತೈತಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.